ಮಚ್ಚ ನಿಂಗೊಂದ್ ಕ್ವಶನ್ ಕೇಳ ಕೇಳೋ. ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆ ಆನೆ 11 ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹಂಗೆ ಬಿಟ್ಬಿಡುತ್ತೆ. ಯಾಕೆ ಹೇಳು? ಹಾಗಂದ್ರೆ ಅದ್ರ ಇಷ್ಟ, ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಹೇಳು. ಮತ್ತೆ ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆದ್ರೆ ಈ ಸಲ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಈ ಸಲ 12 ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ, ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ. ಎಷ್ಟು ಉರ್ಸ್ತಾವ್ರು. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಹೇಳು. ಈ ಸಲ ಆನೆನೂ ರಿಯಲ್ ಇರುತ್ತೆ, 12 ಬಾಳೆಹಣ್ಣು ರಿಯಲ್ ಇರುತ್ತೆ. ಆದ್ರೂ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ ನಾನೇ ಹೇಳ. ಹೇಳು ಸಾಯಿ. ಯಾಕಂದ್ರೆ ಬಾಳೆಹಣ್ಣು ನನ್ ಮುಂದೆ ಇರುತ್ತೆ, ಆನೆ ಟಿವಿ ಒಳಗಡೆ ಇರುತ್ತೆ. ನನ್ನ ಮಕ್ಕಳು ಒಂದೊಂದಲ್ಲ. ಇನ್ನೊಂದ್ ಹೇಳ್ತೀನಿ ಕೇಳು. ಹೇಳೋ. ಈ ಸಲ ಆನೆನೂ ರಿಯಲ್, ಬಾಳೆಹಣ್ಣು ರಿಯಲ್, 2 ಟಿವಿ ಒಳಗಡೆನೆ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ನಾನ್ ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ 2 ಬೇರೆ ಬೇರೆ ಚಾನಲ್ ಅಲ್ಲಿ ಇರುತ್ತೆ. ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಅಚ್ಚ ಇನ್ನೊಂದು ಫೈನಲ್ ಕೇಳಲಿ. ಈ ಸಲ ಆನೆನೂ ರಿಯಲ್ ಇರುತ್ತೆ, ಬಾಳೆಹಣ್ಣು ರಿಯಲ್ ಇರುತ್ತೆ, 2 ಟಿವಿ ಒಳಗಡೆ ಇರುತ್ತೆ, 2 ಒಂದೇ ಚಾನಲ್ ಅಲ್ಲೂ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಈ ಸಲ ಟಿವಿ, ಬಾಳೆಹಣ್ಣು, ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ ಎಲ್ಲಾ ರಿಯಲ್ ಇರುತ್ತೆ, ಆದ್ರೂ ತಿನ್ನಲ್ಲ. ಯಾಕೆ ಹೇಳು? ಗೊತ್ತಿಲ್ಲ, ಹೇಳ್ಬಿಡಪ್ಪ ನೀನೇ. ಆಯ್ತು ಹೇಳ್ಬಿಡ್ಲಾ? ಹೇಳ್ ಸಾಯಿ. ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ. ನನ್ನ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ. ಮಚ್ಚ ನೀನ್ ಜಿಮ್ಗೆ ಯಾಕೆ ಬರ್ತಾ ಇಲ್ಲ? ಮಚ್ಚ ನನ್ ಮೋಟಿವೇಶನ್ ಇಲ್ಲ. ಜಿಮ್ ಬಂದೇನ್ ಮಾಡ್ಲಿ? ಒಂದ್ ಕೆಲ್ಸ ಮಾಡು, ಸ್ಟ್ರೈಟ್ ಹೋಗು, ಕಾವ್ಯ ಪ್ರಪೋಸ್ ಮಾಡು. ಅವಳು ನಿನ್ಗೆ ಕಪಾಲ ಕೊಡಿದ್ರು, ಆಗ ನಿನ್ ಹಾರ್ಟ್ ಬ್ರೇಕ್ ಆಗುತ್ತೆ, ನಿನ್ ಕೆನ್ನೆ ಕೂಡ. ಹೌದಾ? ಪಕ್ಕ ಹೋಗ್ ಬೇಗ. ಸರಿ ಆಯ್ತು, ಕೆನ್ನೆ ಮೇಲೆ ಕೈ ಇಟ್ಕೋ. ಕಾವ್ಯ, ಹಾ ಹೇಳು. ನಾನ್ ನಿನ್ಗೊಂದ್ ಮಾತು ಹೇಳ್ಬೇಕು. ಹೇಳು. ನಾನ್ ನಿನ್ನ ತುಂಬಾ ಇಷ್ಟಪಡ್ತಿದ್ದೀನಿ. ಹೌದಾ? ಇಟ್ಕೋ ಇದನ್ನ. ಇಷ್ಟ ಟೈಮ್ ತಗೊಂತೀಯ ಅದಕ್ಕೆ? ನಾನು ನಿನ್ನ ತುಂಬಾ ಇಷ್ಟಪಡ್ತೀನಿ. ಹಾ ನಿಜ? ಹಾಗಿದ್ರ ಬಾ. ಇವ್ನೆಲ್ಗ್ ಹೋದ? ದೇವೇಂದ್ರ ನೀನ್ ಚಾಯದಾಗ ದೇವೇಂದ್ರ ನೋಡಕ್ ನಮ್ ತರನೇ ಅವನಲ್ವಾ? ಹೂ ಮಾಮ್, ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಅವ್ರ ಡಿಫ್ರೆನ್ಸ್ ಏನಿಲ್ಲ, ಇವನ್ ತಲೆ ರೌಂಡ್ ಆಗೈತೆ. ಮೋಸ್ಟ್ಲಿ ಒಳಗಡೆ ಸಿಗಾಕೊಂಡ್ಬಿಟ್ಟವನೇನ. ಇಲ್ಲ ಮಾಮ್, ಇವ್ ಮೋಸ್ಟ್ಲಿ ನಮ್ಮಿಂದ ಬಚಿಕಂತವನೇ ಅನ್ಸುತ್ತೆ. ತಲೆ ರೌಂಡ್ ಆಗಿರತ್ತೆ. ಒಂಚೂರು ಆಚೆಗೆ ಅವನ್ನ. ಆಚೆ ಬರಲ್ಲೇ, ನಿನ್ ತಲೆ ಕಾಣಿಸ್ತೈತೆ. ಯಾರು ಇದ್ದೀರ ಒಳಗೆ? ನೀನೇ ಹೋಗೋಣ. ಇಲ್ಲ ಫಸ್ಟ್ ಟ್ರಯಲ್ ಬಿಡಿ. ಅವ ಒಳಗಡೆ ಆಯ್ತಣ. ಜೈ ಅಂದ್ರಳ್ಳಿ ಅಮ್ಮ ಅಯ್ಯಪ್ಪ. ಅಯ್ಯೋ ನಿಂಗ್ ಹೋಗ್ಬಿಟ್ಟ. ನೀವ್ ಹೋಗೋಣ. ಇಲ್ಲ ಕರಿಯ ನೀನ್ ಹೋಗ. ಜೈ ನಕ್ಸಂದ್ರ ಇವ್ನೇನ ಒಂದೇ ರೌಂಡ್ ಹೋಗ್ಬಿಟ್ಟ. ಹೆವಿ ಡೇಂಜರ್ ಐತಣೋ ಇದು. ಸೈಡ್ ಬರ, ನಾನು ಹೋಗಿ ತೋರಿಸ್ತೀನಿ. ಜೈ ಗೋರಿಪಾಳ್ಯ. ಇಸ್ಕೆ ಅಮ್ಮ ಅಕ್ಕ ಸಾಯ್ ನೋಡ್ರ ಹೆಂಗ್ ಬಂದಲ್ಲೇ. ಪರವಾಗಿಲ್ಲ ಅಣ್ಣ, ಹೆಂಗೋ ಅಲಕ್ ಬುಲಕ್ಕಲ್ ಮಾಡ್ಬಿಟ್ಟೆ. ಅವ್ನ ಆ ಕಡೆ ಕರ್ಕೊಂಡು ಹೋಗಿ ಕುತ್ಸೋ. ಬಿಸಿ ನೀರಿ ಉಪ್ಪು ಖಾರ ಹಾಕ್ಬಿಟ್ಟು ಕುತ್ಸು. ನೆಕ್ಸ್ಟ್. ನಮಸ್ಕಾರ ಅಣ್ಣ. ಹೆಸರು ಸಂಜಯ್. ನರ್ಕಕ್ಕೆ ಯಾಕೆ ಕಳ್ಸಿದ್ರು? ನಾನೊಬ್ಬಂಗೆ 5,000 ರೂಪಾಯಿ ಶೂಸ್ ನ 2,000 ರೂಪಾಯಿ ಸೇಲ್ ಮಾಡಿದೆ. ಅದಕ್ಕೆ ಅಷ್ಟಕ್ಕೆ ನರ್ಕಕ್ಕೆ ಕಳ್ಸ್ಬಿಟ್ರ? ಒಂದ್ ನಿಮಿಷ ತಾಳಿ ಚೆಕ್ ಮಾಡ್ತೀನಿ. ಅವನಿಗೆ ಕಾಲಿರ್ಲಿಲ್ಲ. ಇಂಥ ಜನ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಮೇಲೆ ಅವನ ಹತ್ರ ಕಾಸು ಇರ್ಲಿಲ್ಲ. ಅದಕ್ ನೀನೇನ್ ಮಾಡ್ದೆ? ನನ್ ಶೂಸ್ ನ ಎಕ್ಸ್ಚೇಂಜ್ ಮಾಡಿದೆ. ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ದೆ? ಅವನ್ ವೀಲ್ ಚೇರ್ ಜೊತೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಪಕ್ವತ್ನ ನೋಡಿದ್ರೆ. ಎಕ್ಸ್ಚೇಂಜ್ ಆದ್ಮೇಲೆ ಅವನು, ಅಣ್ಣ ನನ್ ವೀಲ್ ಚೇರು ನೀವ್ ತಗೊಂಡ್ಬಿಟ್ರಿ, ಇವಾಗ ನನ್ ಮನೆಗೆ ಹೆಂಗ್ ಹೋಗ್ಲಿ ಅಂದ. ಅದಕ್ ನೀನೇನಂದೆ? ಶೂಸ್ ಹಾಕೊಂಡ್ ಹೋಗು ಅಂದೆ. ಸರ್, ನಾವ್ SBI ಬ್ಯಾಂಕಿಂದ ಮಾತಾಡ್ತಿರೋದು. ನೀವು ಮೇಂಟೈನ್ ಮಾಡ್ತಿರೋ ಬ್ಯಾಲೆನ್ಸ್ಗೆ ನೀವು ಅಕೌಂಟ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ನಿಮ್ ಮನೇಲಿ ಜಿರಡಿ ಸಾಕ್ಷಿ ಡಬ್ಬಗಳಿದಾವ ಸರ್? ಇದ್ರೆ ಅದ್ರಲ್ಲಿ ಎತ್ಬಿಡಿ ಸರ್. ಥ್ಯಾಂಕ್ ಯು ಸರ್. अभी मजा आएगा ना।